ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಿಗೆ ವಸುದೇಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ವಿಶ್ವಗುರು, ಧರ್ಮಪಿತ, ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರೊಂದು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಅಕ್ಕ ಮಹಾದೇವಿ ಉಡುತಡಿಯನ್ನು ಬಿಟ್ಟು ಕಲ್ಯಾಣವನ್ನು ಹುಡುಕೊಂಡು ಬರ್ತಾಳೆ. ಮಹಾದೇವಿ ಕಲ್ಯಾಣವನ್ನ ಯಾಕೆ ಹುಡುಕೊಂಡು ಬಂದ್ಲು? ಮನಸ್ಸು ಮಾಡಿದ್ರೆ ಆಕೆ ಪಟ್ಟದ ರಾಣಿಯಾಗಿ ಇರಬಹುದಾಗಿತ್ತು. ಕಲ್ಯಾಣವನ್ನ ಲಕ್ಷದ ಮೇಲೆ 96,000 ಗಣಗಳು ಹುಡುಕೊಂಡು ಬಂದರು. ಆ ಲಕ್ಷದ ಮೇಲೆ 96,000 ಗಣಗಳಲ್ಲಿ ಸುಮಾರು ಒಂದು 7-8 ಜನ ರಾಜರಿದ್ರು, ಅರಸರಿದ್ರು. ಸೊಡ್ಡಳ ಬಾಚರಸ ಇದ್ದ, ಚಂದಿಮರಸ ಇದ್ದ, ಸಕಲೇಶ ಮಾದರಸ ಇದ್ದ, ಶಾಂತರಸ ಇದ್ದ, ಮೋಳಿಗೆಯ ಮಹಾರಾಜ ಭೂಪಾಲ ಇದ್ದ. ನೀವೆಲ್ಲ ಹುಟ್ಟಿನಿಂದ ಸಾಯೋ ತನಕನೂ ಕೊನೆಯ ತನಕ ಏನನ್ನ ಸಂಪಾದನೆ ಮಾಡಬೇಕು ಅಂತ ನೀವು ಪ್ರಯತ್ನ ಪಡ್ತೀರಾ, ಆ ಎಲ್ಲ ಸಂಪತ್ತು ಅವರಿಗಿತ್ತು. ರಾಜರಿಗಿತ್ತೋ ಇಲ್ರಿ? ನೀವೇನು ಸಂಪತ್ತನ್ನ ಕ್ರೋಢೀಕರಿಸ್ಬೇಕಂತೀರ, ಸಂಪಾದನೆ ಮಾಡಬೇಕು ಅಂತೀರ, ಜೀವನ ಪರ್ಯಂತ ನಾವೇನು ಮಾಡ್ಬೇಕಂತೀವಿ, ಆ ಎಲ್ಲ ಸಂಪತ್ತು ಅವರಿಗಿತ್ತು. ಆದರೂ ಅವು ಯಾವ ಅವರಿಗೆ ಸಂತೋಷವನ್ನು ಕೊಡಲಿಲ್ಲ, ಅವು ಯಾವ ಅವರಿಗೆ ಸುಖವನ್ನು ಕೊಡಲಿಲ್ಲ, ಅವು ಯಾವ ಅವರಿಗೆ ನಿತ್ಯ ತೃಪ್ತಿಯನ್ನು ಕೊಡಲಿಲ್ಲ. ಮನುಷ್ಯ ಏನೇನೋ ಆಗ್ಲಿಕ್ಕೆ ಬಯಸ್ತಾನೆ, ಏನೇನೋ ಆಗ್ತಾನೆ, ಯಾರಿಗೋ ಮಗ ಆಗ್ತಾನೆ, ಮಗಳಾಗ್ತಾರೆ, ಯಾರಿಗೋ ಗಂಡ ಆಗ್ತಾನೆ, ಯಾರಿಗೋ ಹೆಂಡತಿ ಆಗ್ತೀವಿ, ಯಾರೋ ಮಕ್ಕಳಾಗ್ತಾರೆ, ಯಾವ್ಯಾವುದೋ ರೀತಿಯ ಅಧಿಕಾರಗಳನ್ನು ಅನುಭವಿಸ್ತೀವಿ. ಏನೆಲ್ಲ ಆದರೂ ಕೂಡ, ನೀವೇನೆಲ್ಲ ಅನುಭವಿಸಿದ್ರು ಕೂಡ, ಏನೆಲ್ಲ ಸಂಪತ್ತನ್ನು ಸಂಪಾದನೆ ಮಾಡಿದ್ರೂ ಕೂಡ ನಿತ್ಯ ತೃಪ್ತಿ ಅನ್ನೋದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಶ್ರೀಮಂತರು, ಸಾಕಷ್ಟು ಸಂಪತ್ತು ಇದ್ದವರು ಕೂಡ. ಬ್ರಿಟನ್ನಿನ ರಾಜಕುಮಾರಿ ಒಬ್ಳು ಸತ್ಲು. ಯಾರು? ಡಯಾನ. ಆಕೆ ಜೀವನ ಚರಿತ್ರೆಯಲ್ಲಿ ಆಕೆ ಬರೀತಾಳೆ, ನಾನು ಸುಮಾರು 3-4 ಬಾರಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೀನಿ ಅಂತ ಬರೀತಾಳೆ. ಒಂದು ದೇಶದ ರಾಜಕುಮಾರಿ, ಆಕೆಗೆ ಶ್ರೀಮಂತಿಕೆ ಸಂಪತ್ತಿಗೇನು ಕೊರತೆ ಇರಲಿಲ್ಲ. ಆದರೂ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಲು? ಆ ಶ್ರೀಮಂತಿಕೆ ಸಂಪತ್ತು ಮನುಷ್ಯನಿಗೆ ನೆಮ್ಮದಿಯನ್ನು ಕೊಡೋದಿಲ್ಲ, ನಿತ್ಯ ತೃಪ್ತಿಯನ್ನು ಕೊಡೋದಿಲ್ಲ. ನಾವು ಯಾವ ಒಂದು ಶಕ್ತಿಯಿಂದ ಹೊರಗಡೆ ಬಂದಿದ್ದೀವಿ, ವಾಪಸ್ ಆ ಶಕ್ತಿಯನ್ನು ಸೇರೋ ತನಕನೂ ಮನುಷ್ಯನಿಗೆ ನಿತ್ಯ ತೃಪ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ಸೇರೋ ತನಕನೂ ಮನುಷ್ಯ ಒಟ್ಟು ಒಂದಲ್ಲ ಒಂದು ರೀತಿಯಲ್ಲಿ ಬಡ್ದಾಡ್ತಾನೆ ಇರ್ತಾನೆ. ಈಗ ಉದಾಹರಣೆ, ಸಮುದ್ರದಿಂದ ನೀರು ಹಾವಿಯಾಗಿ ಹೋಗ್ತದೆ ಮೇಲೋದ್ಮೇಲೆ ಏನೋ ನೆಮ್ಮದಿ ಇರೋದಿಲ್ಲ. ಅದಕ್ಕೆ ಗುಡುಗುಡಿಸ್ತಿರುತ್ತೆ, ಮಿಂಚಾಗುತ್ತೆ, ಸಿಡ್ಲಾಗುತ್ತೆ, ಏನೇನೋ ಆಗ್ತದೆ, ಆಗಿ ನೆಲಕ್ಕೆ ಬೀಳುತ್ತದೆ. ನೆಲಕ್ಕೆ ಬಿದ್ದ ಮೇಲೂ ತೃಪ್ತಿ ಇಲ್ಲ, ಅದಕ್ಕೆ ಅರಿತಾನೇ ಇರ್ತದೆ. ಎಲ್ಲಿ ತನಕ? ಅದು ಎಲ್ಲಿಂದ ಬಂದದೆ ಅಲ್ಲಿಗೆ ಹೋಗಿ ಸೇರೋ ತನಕನು. ಹಾಗೆ ಮನುಷ್ಯನು ಕೂಡ ಆಧ್ಯಾತ್ಮ ಒಂದೇ ಅವರಿಗೆ ನಿತ್ಯ ತೃಪ್ತಿಯನ್ನು ಕೊಡಲಿಕ್ಕೆ ಸಾಧ್ಯ. ದೇವರು, ಧರ್ಮ, ಜ್ಞಾನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಕ್ಕ ಮಹಾದೇವಿ ಎಲ್ಲವನ್ನೂ ತಿರಸ್ಕಾರ ಮಾಡಿ ಅಲ್ಲಿಂದ ಬಿಟ್ಟು ಬಂದ್ಲು ಅಂತೇಳಿದರೆ, ಅಂಥ ಸಂಘವನ್ನು ಹುಡುಕೊಂಡು ಬಂದ್ಲು. ಯಾರ ಸಂಘದಲ್ಲಿ
ಬೆರೆತ್ರೆ, ಯಾರ ಸಂಘವನ್ನು ಎಂಥವರ ಸಹವಾಸ ಮಾಡಿದರೆ ನಮ್ಮ ಬದುಕು ಪರಿಪೂರ್ಣ ಆಗ್ತದೆ ಅಂತ ಆಕೆಗೆ ಗೊತ್ತಿತ್ತು. ಎಂಥವರ ಸಹವಾಸ ಮಾಡಿದರೆ ಆಕೆಯ ಬದುಕು ಪರಿಪೂರ್ಣ ಆಗ್ತದೆ ಅಂತ ಗೊತ್ತಿತ್ತು. ಹಾಗಾಗಿ ಅಂಥವರ ಸಂಘ ಎರಡುಂಟು, ಒಂದು ಇಡೀ, ಒಂದು ಬಿಡು. ಸಾರ ಸಜ್ಜನರ ಸಂಘವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಹಾವಾದಡೇನು ವಿಷ ಒಂದೇ. ಸಂಘ ಎರಡುಂಟು, ಒಂದು ಸತ್ಸಂಗ, ಇನ್ನೊಂದು ದುಸ್ಸಂಗ. ಒಂದು ಸತ್ಸಂಗ, ಮತ್ತೊಂದು ದುಸ್ಸಂಗ. ಸತ್ಸಂಗ ಅಂದರೆ ಸತ್ಯವಂತರ ಸಂಘನೇ ಸತ್ಸಂಗ, ದುಷ್ಟರ ಸಂಘನೇ ದುಸ್ಸಂಗ. ನಮ್ಮ ಬದುಕು ಭವ್ಯ ಆಗಬೇಕು, ದಿವ್ಯ ಆಗಬೇಕು, ಬದುಕು ಪಾವನ ಆಗಬೇಕು. ಈ 84 ಲಕ್ಷ ಜೀವರಾಶಿಯಲ್ಲಿ ಈ ಬದುಕನ್ನು, ಸತ್ಯತೆಯನ್ನು ಕಂಡ್ಕೋಬೇಕು ಅಂತಿದ್ರೆ ನಮಗೆ ಎಂಥವರ ಸಂಘ ಬೇಕು ಅಂದರೆ ಅದು ಮಹಾತ್ಮರ ಸಂಘ, ಶರಣರ ಸಂಘ, ಸಜ್ಜನರ ಸಂಘ ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವರು ಇಲ್ಲಿ ಎಲ್ಲ ಇಟ್ಟಾನೆ. ಎಲ್ಲರಿಗೂ ಸಂಘ ಬೇಕು, ಸಂಘ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಂಥವ್ರ ಸಂಘನಾರ ಮಾಡಬೇಕು, ಇಲ್ಲ ಇಂಥವ್ರ ಸಂಘವನಾರ ಮಾಡಬೇಕು. ಇಲ್ಲಿ ಒಳಿತು ಇಟ್ಟನೆ, ಕೆಡುಕು ಇಟ್ಟನೆ, ಮುಳ್ಳು ಇಟ್ಟನೆ, ಹೂವು ಇಟ್ಟನೆ, ಕತ್ಲು ಇಟ್ಟನೆ, ಬೆಳಕು ಇಟ್ಟನೆ, ಚಲೋ ನೆಲನೂ ಇಟ್ಟನೆ, ತಿಪ್ಪೆನೂ ಇಟ್ಟನೆ. ಇದು ಇರೋದು ಹೀಗೆ, ಇದು ಭಗವಂತನ ಸೃಷ್ಟಿ ಇರೋದು ಹೀಗೆ. ಇದು ಅದ್ಭುತ. ನೀವು ಪರಮಾತ್ಮನ ಒಂದು ಸೃಷ್ಟಿಯನ್ನು ಇಲ್ಲಿ ಎಲ್ಲ ಇಟ್ಟನೆ. ನಾ ಹೇಳಿದ್ನಲ್ಲ, ಎಲ್ಲ ಇಟ್ಟು ಪಾಪ ಮಾಡೋ ಶಕ್ತಿನೂ ನಿಮಗೆ ಕೊಟ್ಟನೆ, ಪುಣ್ಯ ಮಾಡೋ ಶಕ್ತಿನೂ ನಿಮಗೆ ಕೊಟ್ಟನೆ. ಚಲೋ ಯಾವುದು ಅಂತ ಪ್ರಜ್ಞೆನೂ ನಿಮಗಿದೆ, ಕೆಟ್ಟದ್ದು ಯಾವುದು ಅಂತ ಪ್ರಜ್ಞೆನೂ ನಿಮಗಿದೆ. ಯಾರು ಹೊರಗಡೆಯವರು ಹೇಳಬೇಕಾಗಿಲ್ಲ. ನಿಮ್ಮೊಳಗೆ ಇದು ಚಲೋ ಇದು ಕೆಟ್ಟ ಅಂತ ನಿಮಗೆ ಗೊತ್ತಾಗ್ತದೆ. ಈ ಎರಡೂ ಶಕ್ತಿ ನಿಮ್ಮಲ್ಲಿದೆ. ಅದಕ್ಕೆ ಅಳಿಮನ ಮತ್ತು ಘನಮನ ಅಂತೀವಿ, ಮನಸ್ಸು ಮತ್ತು ವಿವೇಕ ಅಂತೀವಿ. ಯಾರೋ 100 ರೂಪಾಯಿ ಕೆಡ್ಕೊಂಡು ಹೋಗ್ತಾನೆ, ಆ 100 ರೂಪಾಯಿ ನಿಮಗೆ ಸಿಗ್ತದೆ. ಒಳಗಡೆ ಒಂದು ವಿವೇಕ ಹೇಳ್ತದೆ, ಘನಮನ ಹೇಳ್ತದೆ, ಅವನು ಕೆಡ್ಕೊಂಡು ಹೊಂಟಾನೆ, ಅವ್ನು 100 ರೂಪಾಯಿ ಅವನು ಕರೆದು ಅವನಿಗೆ ಕೊಡುವಂಥದ್ದೇ. ನಿಮ್ಮೊಳಗೆ ಮತ್ತೊಂದು ಅಳಿಮನ ಇದೆ, ಅದು ಹೇಳ್ತದೆ ಅವನು ಹೆಂಗಿದ್ರು ನೋಡಿಲ್ಲ ಏನಿಲ್ಲ, ಜೇಬಿಗೆ ಹಾಕ್ಕೊಂಡು ಸುಮ್ಮನೆ ಮನೆಗೆ ತಗೊಂಡು ಹೋಗು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ಇದ್ ಆ್ಯಂಡ್ ಸೂಪರಿಗೆ ಅಳಿಮನ ಘನಮನ ಇದು ಕೆಲಸ ಮಾಡ್ತಾನೆ ಇರ್ತದೆ. ನೀವು ಸಹವಾಸ ಮಾಡುವಾಗಲೂ ಕೂಡ ಕೆಲವ್ರು ಹೇಳ್ತಾರೆ, ನಮಗೆ ಯಾರ ಸಂಘನೂ ಬೇಕಿಲ್ಲ, ಯಾರನ್ನ ಕಟ್ಕೊಂಡು ಏನಾಗಬೇಕಿಲ್ಲ, ಯಾರಿಂದ ನಮಗೆ ಏನು ಹಂಗನ್ಲಿಕ್ಕೆ ಬರೋದಿಲ್ಲ. ಈ ಜಗತ್ತಿನಲ್ಲಿ ಹಂಗನ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಇದು ದೇವರ ಸೃಷ್ಟಿಯಾಗಿದೆ. ಅಂದರೆ ನೀವು ಭೂಮಿಗೆ ಬೀಳ್ತಿದ್ದಂಗೆ ಸಂಘಗಳು ಶುರುವಾಗ್ತವೆ. ಭೂಮಿಯ ಸಂಘ, ನೀರಿನ ಸಂಘ, ಗಾಳಿಯ ಸಂಘ, ನೆರೆಹೊರೆಯವರ ಸಂಘ, ಪ್ರಾಣಿ ಪಕ್ಷಿಗಳ ಸಂಘ, ಬಂಧು ಬಳಗದ ಸಂಘ, ಒಂದಲ್ಲ ಒಂದು ರೀತಿಯಲ್ಲಿ ಸಂಘಗಳು ಪ್ರಾರಂಭ ಆಗ್ತವೆ. ಹಾಗೆ ಬೆಳೀತಾ ಬೆಳೀತಾ ಒಂದಿಷ್ಟು ಇಲ್ಲಿ ಸಾತ್ವಿಕರು ಇದ್ದಾರೆ, ದುರ್ಜನರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆಯ್ಕೆ ಮಾಡಿಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಇದೇ ಜಗತ್ತನ್ನು ನೋಡಿ ಬುದ್ಧ ಆಗಿದ್ದಾನೆ, ಇದೇ ಜಗತ್ತನ್ನು ನೋಡಿ ಮಹಾವೀರ ಆಗಿದ್ದಾನೆ, ಇದೇ ಜಗತ್ತನ್ನು ನೋಡಿ ಬಸವಣ್ಣ ಆಗ್ಯಾರೆ, ಇದೇ ಜಗತ್ತನ್ನು ನೋಡಿ ಕ್ರೂರಿಗಳು ಆಗಿದ್ದಾರೆ, ಕೆಟ್ಟವರು ಆಗಿದ್ದಾರೆ, ಕೊಲೆಗಡುಕರು ಆಗಿದ್ದಾರೆ. ಅವರೆಲ್ಲರೂ ನೋಡಿದ್ದು ಒಂದೇ, ಆಗಿದ್ದು ಬೇರೆ ಬೇರೆ. ಹೌದಾ? ಅವರು ನೋಡಿದ್ದಿದೆ ಜಗತ್ತು, ಇವರು ನೋಡಿದ್ದು ಇದೇ ಜಗತ್ತು, ಆಗಿದ್ದು ಬೇರೆ ಬೇರೆ, ಆಗಿದ್ದು ಬೇರೆ ಬೇರೆ. ಈ ಜಗತ್ತಿನಲ್ಲಿ ದೇವರು ಎಲ್ಲ ಇಟ್ಟಾನೆ. ಬರೀ ಬೆಳಕಿರಬೇಕು, ಕತ್ಲಿರಬಾರ್ದು ಅಂದರೆ ಏನಾಗ್ಬೋದಿತ್ತು? ಮನುಷ್ಯನ ಬದುಕಿಗೆ ಕತ್ಲು ಬೇಕು, ಕತ್ತಲು ಇರಬೇಕು, ಬೆಳಕು ಇರಬೇಕು. ಎಲ್ಲದರಲ್ಲೂ ಈ ಜಗತ್ತಿನಲ್ಲಿ ಜನದಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಇಲ್ಲಿ ಸಾತ್ವಿಕನೂ ಇದೆ, ಕ್ರೂರನೂ ಇದೆ. ನಿಮ್ಮ ಮುಂದೆ ಒಂದು ಮೊಲ ಬರುತ್ತೆ. ಮೊಲ ಗೊತ್ತಲ್ಲ? ಏನು ಮಾಡ್ತೀರಿ ನೀವು? ಎದುರಿಗೆ ಬಂದರೆ ಒಂಚೂರು ಮುದ್ದಾಡ್ತೀರಾ, ಕೈ ಆಡಿಸ್ತೀರಾ, ಹೌದಾ? ಪ್ರೀತಿ ತೋರಿಸ್ತೀರಾ. ನಿಮ್ಮ ಮುಂದೊಂದು ಆಕಳ ಬರ್ತದೆ, ನಿಮ್ಮ ಮುಂದೊಂದು ಜಿಂಕೆ ಏನಂತೀರಿ ನೀವು ಬರ್ತದೆ, ಏನು ಮಾಡ್ತೀರಿ ನೀವು ಅವಾಗ?
ಅದನ್ನು ಪ್ರೀತಿಸ್ತೀರಿ, ಹೌದಾ? ಒಂದು ನಾಯಿ ಮರಿ ಬರ್ತದೆ, ಏನೋ ಒಂಥರ ಅದನ್ನು ಪ್ರೀತಿಸ್ತೀರ. ನಿಮ್ಮ ಮುಂದೊಂದು ಚೇಳು ಬರ್ತದೆ, ಒಂದು ಹಾವು ಬರ್ತದೆ, ಒಂದು ಹುಲಿ ಬರ್ತದೆ, ಚಿರತೆ ಬರ್ತದೆ. ಏನು ಮಾಡ್ತೀರಿ? ಕೈ ಆಡಿಸ್ತೀರಿ? ಕೈ ಆಡಿಸ್ತೀರ? ಗೊತ್ತಾಗ್ತದಲ್ಲ ನಮಗೆ ಯಾವುದನ್ನು ಮುಟ್ಟಬೇಕು, ಯಾವುದನ್ನು ಮುಟ್ಟಬಾರ್ದಂತ ಗೊತ್ತಾಗ್ತದಲ್ಲ. ಯಾವುದನ್ನು ಮುಟ್ಟಬೇಕು, ಯಾವುದನ್ನು ಗೊತ್ತಾಗ್ತದೆ. ಮತ್ತಿಲ್ಲಿ ಈ ಜನಗಳು ಚೇಳಿನಂಥವರು ಇರ್ತಾರೆ, ಹಾವಿನಂಥವರು ಇರ್ತಾರೆ, ಹುಲಿ ಸಿಂಹದಂಥವರು ಇರ್ತಾರೆ, ಆಕಳದಂಥವರು ಇರ್ತಾರೆ, ಮೊಲದಂಥವ್ರು ಇರ್ತಾರೆ, ಜಿಂಕೆ ಅಂಥವ್ರು ಇರ್ತಾರೆ. ಯಾರನ್ನು ಮುಟ್ಟಬೇಕು, ಯಾರನ್ನು ಮುಟ್ಟಬಾರ್ದಂತ ಗೊತ್ತಾಗ್ತದೆ. ಯಾರು ಸಹವಾಸ ಮಾಡಬೇಕು, ಯಾರು ಸಹವಾಸ ಮಾಡಬಾರ್ದು ಅಂತ. ಒಂದು ಇರುವೆಯಿಂದ ತಗೊಳ್ರಿ, ಸಾತ್ವಿಕನೂ ಇದೆ, ಕ್ರೂರನೂ ಇದೆ. ಚಲೋ ಇರುವೆ ಇದಾವೆ, ಕಚ್ಚಲಾರ್ದಂಥವು. ಕಡಿಯೋ ಇರುವೆನೂ ಇದಾವೆ. ಗಾಳಿ ತಗೊಳ್ರಿ, ತಂಗಾಳಿನೂ ಐತೆ, ಸುಂಟ್ರು ಗಾಳಿನೂ ಐತೆ. ತಂಗಾಳಿ ಇದ್ದರೆ ಸಹವಾಸ ಮಾಡಬಹುದು, ಸುಂಟ್ರು ಗಾಳಿ ಇದ್ದರೆ. ನಮ್ಮ ಕಾಡಿನಲ್ಲಿ ಈಗ ಒಂದು 3 ವರ್ಷದಿಂದ ಒಂದು ಗಾಳಿ, ಆ ಗಾಳಿ ಹೆಂಗೆ ಬೀಸ್ಕೊಂಡು ಹೋಗಿದೆ, ಒಂದು ಮರನೂ ನಿಂತಿಲ್ಲ ಅಲ್ಲಿ, ಪೂರ ಬಿದ್ಕೊಂತಾನೆ ಹೋಗಿದ್ದವು. ಒಂದು ಮಳೆ, ಒಳ್ಳೆ ಮಳೆ ಇದೆ, ಈಗ ನೋಡಿರಲ್ಲ, ಹೊತ್ಕೊಂಡು ಹೋಗುವಂಥ ಮಳೆನೂ ಇದೆ. ಸುಂಟ್ರು ಗಾಳಿ, ಜನಗಳು ಅಷ್ಟೇ, ತಂಗಾಳಿ ಅಂತವರು ಇರ್ತಾರೆ, ಸುಂಟ್ರು ಗಾಳಿ ಅಂತವರು ಇರ್ತಾರೆ. ತಂಗಾಳಿ ಅಂತವ್ರ ಜೊತೆ ಇದ್ದರೆ ಚಲೋ, ಸುಂಟ್ರು ಗಾಳಿ ಸಹವಾಸ ಮಾಡಿದರೆ ಬುಡ ಸಮೇತವಾಗಿ ಕಿತ್ಕೊಂಡು ಹೋಗ್ತಾವೆ. ಹಾಗಾಗಿ ಒಳ್ಳೆಯವರ ಸಹವಾಸ ಈ ಜಗತ್ತಿನಲ್ಲಿ ಎಲ್ಲನೂ ಇರ್ತದೆ, ಕೆಟ್ಟದ್ದು ಒಳ್ಳೆಯದು. ಈಗ ಒಂದು ಉದಾಹರಣೆ, ಒಂದು ಮಲ್ಲಿಗೆ ಕಂಟಿ ಒಂದು ತಿಪ್ಪೆಗೆ ಬೆಳೀತದೆ. ತಿಪ್ಪೆಗೆ ಬೆಳೆದು ಮೊಗ್ಗು ಬಿಡುತ್ತದೆ, ಸುವಾಸನೆ ಬಿಡುತ್ತದೆ. ಒಬ್ಬ ಮನುಷ್ಯ ಬಂದ, ಮೂಗು ಮುಚ್ಕೊಂಡು ನಿಂತಿದ್ದ, ತೂ ಹೊಲಸು ತಿಪ್ಪೆ ಅಂತ ಬೈತಿದ್ದ. ಮಲ್ಲಿಗೆ ಕಂಟಿ ಹೇಳ್ತು, ಅಲ್ಲೋ ಈಗ ಬಂದ 5 ನಿಮಿಷಕ್ಕೆ ನೀ ತಿಪ್ಪೆ ಬೈತಾ ಇದೆಯಲ್ಲ, ನಾ ಇದ್ರಾಗೆ ಬೆಳೆದೀನಿ, ಇದ್ರಾಗೆ ಹುಟ್ಟಿನಿ, ಇದ್ರಾಗೆ ಬೆಳೆದೀನಿ. ಅದ್ರಾಗ ಏನು ತಗೊಂಡಿತ್ತು ತಿಪ್ಪೆಗದು? ಆ ಹೂವು ತಿಪ್ಪೆ ವಾಸನೆ ಕೊಟ್ಟಿತ್ತ ನಿಮಗೆ? ಹಾಗೆ ಇಲ್ಲಿ ತಿಪ್ಪೆ ಚಲೋ ಎಲ್ಲ ಇದೆ. ಇದರಲ್ಲಿ ಏನು ಹೀರ್ಕೊಂಡ್ರು ನಮಗೆ ಚಲೋ ಅನ್ನೋ ಪ್ರಜ್ಞೆ ಇರಬೇಕು. ನಮ್ಮ ಬದುಕು ಎಂಥವರ ಸಹವಾಸ ಮಾಡಿದರೆ ಪಾವನ ಆಗ್ತದೆ ಅಂತಕ್ಕಂಥ ಪ್ರಜ್ಞೆ ಇರಬೇಕು. ಆ ಪ್ರಜ್ಞೆ ಅಕ್ಕ ಮಹಾದೇವಿಗೆ ಇತ್ತು ಅಂತ ಆಕೆಯನ್ನು ಆ ರಾಜ ಸಿಂಹಾಸನ ಎಲ್ಲವನ್ನು ಬಿಟ್ಟು ಆಕೆ ಕಲ್ಯಾಣವನ್ನು ಹುಡುಕೊಂಡು ಬಂದಳು. ನಡೆ ಶುಚಿ, ನುಡಿ ಶುಚಿ, ತನುಶುಚಿ, ಮನಶುಚಿ, ಭಾವಶುಚಿ, ಇಂತಿ ಪಂಚತೀರ್ಥವನ್ನೊಳಕೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ಪಾದವ ತೋರಿಯನ್ನು ನುಳುಹಿಕೊಳ್ಳ ಚನ್ನಮಲ್ಲಿಕಾರ್ಜುನ. ಅಂಥವರ ಸಹವಾಸ ಮಾಡಿದರೆ ನನ್ನ ಬದುಕು ಏನಾಗ್ತದೆ, ಪವಿತ್ರ ಆಗ್ತದೆ ಅಂತ ಗೊತ್ತಿತ್ತು. ಹಾಗಾಗಿ ಅಕ್ಕ ಮಹಾದೇವಿ ತನ್ನ ಜೀವನದಲ್ಲಿ ಒಬ್ಬ ಮಹಾರಾಜನನ್ನು ಎದುರಾಕೊಂಡು ಮನೆ ಬಿಟ್ಟು ಬರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಂಥ ದಿಟ್ಟತನ, ಆ ಶೂರತನ, ಆ ವೀರತನ ಇತ್ತು ಅಂತ ದಾರಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಆಕೆ ಎದುರಿಸ್ಬೇಕಾಗ್ತದೆ. ಎಷ್ಟೋ ಜನ ಆಕೆಯನ್ನು ಚೂಡಾಯಿಸ್ತಾರೆ, ಕಲ್ಲೊಗಿತಾರೆ, ಮಣ್ಣೊಗಿತಾರೆ. ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಆಮೇಲೆ ಅಕ್ಕ ಮಹಾದೇವಿಯಲ್ಲಿ ಎಂಥ ಒಂದು ಉತ್ಕಟ ಇಚ್ಛೆ ಇತ್ತು ಅಂದರೆ, ಆಕೆ ತನಗೆ ಹೇಳ್ಕೊತಾಳೆ, ಹಸಿವೆ ನೀನು ನಿಲ್ಲು, ಹಸಿವೆ ನೀನು ನಿಲ್ಲು, ತೃಷೆಯೇ ನೀನು ನಿಲ್ಲು, ಕಾಮವೇ ನೀನು ನಿಲ್ಲು, ಕ್ರೋಧವೇ ನೀನು ನಿಲ್ಲು, ಲೋಭವೇ ನಿಲ್ಲು, ಮೋಹವೇ ನಿಲ್ಲು, ಮದವೇ ನಿಲ್ಲು, ಮತ್ಸರವೇ ನಿಲ್ಲು. ನಿಮ್ಮ ಯಾವ ಬಯಕೆಗಳನ್ನು ಕೇಳಕ್ಕೆ ನನಗೆ ಸಮಯ ಇಲ್ಲ, ದೇಹದ ಯಾವ ಬಾಧೆಗಳನ್ನು ನನಗೆ ಕೇಳಲಿಕ್ಕೆ ಸಮಯ ಇಲ್ಲ. ಯಾಕೆ ಸಮಯ ಇಲ್ಲ ಅಂದರೆ, ನಾನು ಚನ್ನಮಲ್ಲಿಕಾರ್ಜುನನಿಗೆ ಅವಸರದ ಓಲೆಯನ್ನು ಒಯ್ಯುತ್ತಿರುವೆ. ಯಾವಾಗ ಮುಟ್ತೀನಿ, ಯಾವಾಗ ಮಾತಾಡ್ತೀನಿ, ಯಾವಾಗ ತಲುಪಿಸ್ತೀನಿ ಎನ್ನುವಂಥ ಉತ್ಕಟ ಇಚ್ಛೆಯಲ್ಲಿ ನಿಮ್ಮ ದೇಹದ ಯಾವ ಬಯಕೆಗಳನ್ನು ಕೇಳಲಿಕ್ಕೆ ನನಗೆ ಸಮಯನೇ ಇಲ್ಲ. ಬಹುಶಃ ಈ ಜಗತ್ತಿನಲ್ಲಿ ನನ್ನಲ್ಲಿ ಕಾಮನೇ ಹುಟ್ಟಿಲ್ಲ ಅಂತ ಯಾರಾದರೂ ಹೇಳಿದರೆ ಅದು ಅಕ್ಕ ಮಹಾದೇವಿ ಒಬ್ಬಳೇ. ನೀವೆಂತೆಂಥ ಹರಿಹರ ಬ್ರಹ್ಮ
ವಿಶ್ವಾಮಿತ್ರ 1,000 ವರ್ಷ ತಪಸ್ಸು ಮಾಡಿದ್ನಂತೆ. ನಿಮ್ಮ ಪುರಾಣ ಕಥೆಗಳು ಹೇಳ್ತಾವೆ. 1000 ವರ್ಷ ತಪಸ್ಸು ಮಾಡಿದ್ದ. ಆ ತಪಸ್ಸಿಗೆ ಕುಂತಂಥ ಸಂದರ್ಭದಲ್ಲಿ ದೂರದಿಂದ ಒಂದು ಹೆಜ್ಜೆ ಶಬ್ದ ಕೇಳಿಸ್ತು. ಹೆಜ್ಜೆ ಶಬ್ದದ ಜೊತೆ ಒಂದು ಗೆಜ್ಜೆ ಶಬ್ದನೂ ಕೇಳಿಸ್ತು. ಏನಾಯ್ತು? 1000 ವರ್ಷದ ತಪಸ್ಸು ಏನಾತ್ರಿ? ಕಂಪಿಸ್ತು. ಯಾರ ಕಾರಣ ಅದಕ್ಕೆ? ಯಾರ ಕಾರಣ ಅದಕ್ಕೆ? ಅವನ ಮನಸ್ಸಿನ ದುರ್ಬಲತೆ. ಅದಕ್ಕೆ ಹೆಣ್ಣು ಕಾರಣ ಅಲ್ಲ. ಅದಕ್ಕೆ ಹೆಣ್ಣು ಕಾರಣ ಅಲ್ಲ. ಇವತ್ತು ಎಷ್ಟೋ ಜನ ಋಷಿ ಮುನಿಗಳಿಗೆ ಮಹಿಳೆಯರು ಮಾಯೆ ಅಂತ ಕರೆಸ್ಕೊಂಡ್ರೆ, ಅಕ್ಕ ಮಹಾದೇವಿ ಅಂತವರಿಗೆ, ಲಲ್ಲೇಶ್ವರಿ ಅಂತವರಿಗೆ, ಕನ್ನಿಕಾ ಪರಮೇಶ್ವರಿ ಅಂತವರಿಗೆ, ಮೀರಾಬಾಯಿ ಅಂತವರಿಗೆ ಪುರುಷರು ಮಾಯೆಯಾಗಿ ಕಾಡಿದ್ದಾರೆ. ಪುರುಷರು ಮಾಯೆಯಾಗಿ ಕಾಡಿದ್ದಾರೆ. ಹಾಗಾಗಿ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ. ನಿಮ್ಮ ಮನಸ್ಸಿನ ದೌರ್ಬಲ್ಯಕ್ಕೆ ಹೆಣ್ಣು ಮಕ್ಕಳನ್ನ ಮಾಯೆ ಅಂದರೆ ಅದು ನಿನ್ನ ಮನಸ್ಸಿನ ದುರ್ಬಲತೆ. ಅದನ್ನು ಶರಣರು ಒಪ್ಪೋದಿಲ್ಲ. ಹೆಣ್ಣಿಗೆ ಅವಕಾಶವನ್ನು ಕೊಟ್ಟಾಗ ಆ ಯಾವ ಹೆಣ್ಣು ಮಕ್ಕಳು ಕೂಡ ಅವರು ಕೊಟ್ಟಂಥ ಅವಕಾಶಕ್ಕೆ ಹೆಣ್ಣು ಮಕ್ಕಳು ಬುದ್ಧಿ ಇಷ್ಟೇ ಅಂತ ಯಾರೂ ತೋರಿಸ್ಲಿಲ್ಲ. 12ನೇ ಶತಮಾನದಲ್ಲಿ ಪ್ರತಿಯೊಬ್ಬ ಶರಣೆಯರ ಎಂಥ ಅದ್ಭುತ! ನೀವು ಸಾಮಾನ್ಯ ಸೂಳೆ ಸಂಕವ ಅಂತ ಹಿಡಿದು ಸತ್ಯಕ್ಕ, ಕಸ ಗುಡಿಸುವಂಥ ಸತ್ಯಕ್ಕ, ಲಿಂಗಮ್ಮ ಯೋಗದಲ್ಲಿ ಎಂಥ ಬಲ್ಲಿದಳಾಕೆ, ಹಡಪದ ಲಿಂಗಮ್ಮ, ಕಾಳವ್ವೆ, ಗೊಗ್ಗವ್ವೆ, ಅಮುಗೆ ರಾಯಮ್ಮ, ಎಂತೆಂಥ ಅದ್ಭುತ ಶರಣೀಯರು. ಹೆಣ್ಣಿಗೆ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ಅವ್ರ ಬುದ್ಧಿ ಮೊಣಕಾಲು ಕೆಳಗೆ ಅಂತೇನಲ್ಲ. ಅವರು ಎಂಥ ಅಂದ್ರೆ ಪುರುಷರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಯೋಗ ಸಾಧನೆಯಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಭಗವಂತ ನೀನು ಕಾಮನನ್ನ ಸುಟ್ಟು ಮನಸ್ಸಿಜನಾಗಿ ಉಳಿಸಿದಡೆ ನಾನು ಮನಸ್ಸಿಜನ ಹಣೆ ಬರವ ತೊಡೆದೆ ಅಂತ. ನನ್ನಲ್ಲಿ ಹುಟ್ಲೇ ಇಲ್ಲ ಅಂತಾಳಾಕೆ. ರಾಜನನ್ನು ಎದುರಾಕೊಂಡು ಹೊರಗಡೆ ಬರಬೇಕಾದ್ರೆ ಎಂಥ ಒಂದು ವೈರಾಗ್ಯ ಅಕ್ಕ ಮಹಾದೇವಿದು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಇದನ್ನೆಲ್ಲ ಎದುರಾಕೊಂಡು ಆಕೆ ಕಲ್ಯಾಣವನ್ನು ಹುಡುಕೊಂಡು ಬರಬೇಕಾದ್ರೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಬರ್ತಾಳೆ. ಆದರೂ ಕೂಡ ಅಕ್ಕ ಆ ಯಾವ ಸಮಸ್ಯೆಗಳಿಗೂ, ಯಾಕೆಂದರೆ ಆಕೆಗೆ ಮುಂದಿನ ಗುರಿ ಮುಟ್ಟತಕ್ಕಂಥ ಒಂದೇ ಆಕೆದು ಗುರಿಯಾಗಿತ್ತೆ ವಿನಃ ಈ ಎಲ್ಲ ಸಮಸ್ಯೆಗಳಿಗೆ ಲಕ್ಷ್ಯ ಕೊಡಲಿಕ್ಕೆ ಆಕೆಗೆ ಸಮಯನೂ ಇರಲಿಲ್ಲ. ದೇಹದ ಬಾಧೆಗಳಾಗಿರ್ಬೋದು, ಸಮಾಜದಲ್ಲಿ ಅನೇಕ ಸಮಸ್ಯೆಗಳು, ನೀವು ವಚನಗಳನ್ನು ನೋಡಿದ್ರೂ ಗೊತ್ತಾಗ್ತದೆ ಆಕೆ ದಾರಿಯಲ್ಲಿ ಎಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾಳೆ ಅಂತಕ್ಕಂಥದ್ದನ್ನು. ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಕಲ್ಯಾಣಕ್ಕೆ ಬರ್ತಾಳೆ. ಕಲ್ಯಾಣಕ್ಕೆ ಬಂದವರ ಓಣಿ ಅಂತಿದೆ, ಅಲ್ಲಿಗೆ ಬರ್ತಾಳೆ. ಈ ವಿಚಾರ ಅನುಭವ ಮಂಟಪಕ್ಕೆ ಗೊತ್ತಾಗ್ತದೆ. ಅನುಭವ ಮಂಟಪಕ್ಕಾಗಲೇ ಮಹಾದೇವಿಯ ವಚನಗಳು ತಲುಪಿರ್ತಾವೆ. ಆಕೆಯ ಜ್ಞಾನ ಎಷ್ಟಿದೆ ಅನ್ನೋದನ್ನು ಚನ್ನಬಸವಣ್ಣವರು ಹೇಳ್ತಾರೆ. ಆದ್ಯರ 60 ವಚನಕ್ಕೆ ದಂಡನಾಯಕರ 30 ವಚನ, ದಂಡನಾಯಕರ 30 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಮಹಾದೇವಿಯಕ್ಕನ ಒಂದೇ ವಚನ ನಿರ್ವಚನ ಕಾಣ ಕೂಡಲ ಚೆನ್ನ ಸಂಗಮ ದೇವ. ಆದ್ಯರ 60 ವಚನಕ್ಕೆ ಬಸವಣ್ಣನವರ 30 ವಚನ ಸಮ ಅಂತ. ದಂಡನಾಯಕರ ಬಸವಣ್ಣನವರ 30 ವಚನ ಸಮ. ಬಸವಣ್ಣನವರ 30 ವಚನಕ್ಕೆ ಪ್ರಭುದೇವರ 10 ವಚನ ಸಮ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ ಸಮ. ಅಜಗಣ್ಣನ 5 ವಚನಕ್ಕೆ ಮಹಾದೇವಿಯಕ್ಕನ ಒಂದೇ ವಚನ ನಿರ್ವಚನ ಕಾಣ ಕೂಡಲ ಚೆನ್ನ ಸಂಗಮ ದೇವ. ಅಂಥ ಶ್ರೇಷ್ಠ ಜ್ಞಾನ ಅಕ್ಕನದು. ಆಗಲೇ ವಚನಗಳು ತಲುಪಿದ್ವು, ಆಕೆ ಜ್ಞಾನ ಗೊತ್ತಿತ್ತು.
ಆಕೆ ರಾಜನನ್ನು ತಿರಸ್ಕಾರ ಮಾಡಿ ಬಂದಿದ್ದು ಗೊತ್ತಿತ್ತು. ಎಲ್ಲ ಶರಣರಿಗೂ ಕೂಡ ಆಕೆ ಕಲ್ಯಾಣಕ್ಕೆ ಬಂದಾಳೆ ಅಂತ ಗೊತ್ತಾದಾಗ ಅದೆಷ್ಟು ಆಕೆ ದಾರಿಯಲ್ಲಿ ಅನುಭವಿಸಿದ ಎಲ್ಲ ನೋವನ್ನು ಮರೆಸಬೇಕು, ಆಕೆಗೆ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿಕೊಳ್ಬೇಕು ಅಂತ ಇಚ್ಛೆ ಇತ್ತು. ಆದರೆ ಶೂನ್ಯಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭುದೇವರು ಯಾರೂ ಆಕೆಯನ್ನು ಸ್ವಾಗತ ಮಾಡಿಕೊಡುದು ಅಂತ ಹೇಳಿದರು. ಸ್ವಾಗತ ಮಾಡಬಾರ್ದು ಅಂತ ಹೇಳಿದರು. ಅಷ್ಟೇ ಅಲ್ಲ, ಒಂದು 21 ವರ್ಷದ ಒಬ್ಬ ತರುಣ ಸನ್ಯಾಸಿ ಕಿನ್ನರಿ ಬೊಮ್ಮಯ್ಯನನ್ನು ಕಳಿಸ್ಕೊಡುತ್ತಾರೆ ಬಂದವರ ಓಣಿಗೆ. ಬಂದವರ ಓಣಿಗೆ ಅಕ್ಕ ಮಹಾದೇವಿ ನಾನು ಪೂಜೆ ಪ್ರಸಾದವನ್ನು ಮುಗಿಸಿ ಅನುಭವ ಮಂಟಪಕ್ಕೆ ಹೋಗಬೇಕು ಅಂತ ಲಿಂಗ ಪೂಜೆಗೆ ಕೂತಿರ್ತಾಳೆ. ವಚನಗಳನ್ನು ಆಡ್ತಾ ಲಿಂಗ ಪೂಜೆಯನ್ನು ಮಾಡ್ತಾ ಇರ್ತಾಳೆ. ಒಂದಿಷ್ಟು ತೀಕ್ಷ್ಣವಾಗಿ ಆಕೆಯನ್ನು ನೋಡ್ತಾ ಎದುರಿಗೆ ಕೂತಿರ್ತಾನೆ. ಯಾರು? ಕಿನ್ನರಿ ಬೊಮ್ಮಯ್ಯ. ಆಕೆ ಪೂಜೆ ಮುಗಿಸಿ ತೀರ್ಥವನ್ನು ತಗೊಂಡು ಲಿಂಗವನ್ನು ಒಳಗಡೆ ಇಟ್ಕೊಂಡು ನೋಡಿದ್ಲು ಆಕೆಯನ್ನು. ಮಾತಾಡಿಸ್ತಾ ಕಿನ್ನರಿ ಬೊಮ್ಮಯ್ಯ, ನೀನು ಇಷ್ಟೊತ್ತು ಹಾಡಿದ್ದನ್ನು ಕೇಳಿದೆ, ನೀನು ಬಹಳ ಚೆನ್ನಾಗಿ ಹಾಡ್ತೀಯ. ನನ್ನ ಹೆಸರು ಕಿನ್ನರಿ ಬೊಮ್ಮಯ್ಯ ಅಂತ. ನಾನು ಕಿನ್ನರಿಯನ್ನು ನುಡಿಸ್ತೀನಿ. ನನ್ನ ಕಿನ್ನರಿಗೂ ನಿನ್ನ ಹಾಡಿಗೂ ಮೇಳ ಆಗ್ತದೆ. ಅದಕ್ಕೆ ನೀನು ನನ್ನನ್ನು ಮದುವೆ ಮಾಡ್ಕೋ ಅಂತ ಕೇಳ್ತಾನೆ. ನನ್ನನ್ನು ಮದುವೆ ಮಾಡ್ಕೋ. ಶರಣ ಸತಿ ಲಿಂಗಪತಿ ಆದ ನಂತರ ಸತಿಯ ಸಂಘ ಅದು ಘೋರ ನರಕ. ನೀನು ಹಾಕಿರ್ತಕ್ಕಂಥ ಬಟ್ಟೆಗಾದರೂ ನಿನಗೆ ನಾಚಿಕೆ ಬೇಡವಾ? ಏನು ಮಾತಾಡ್ತಾ ಇದ್ದೀಯ ನೀನು ಅಂತ ಕೇಳಿದ್ಲಾಕೆ. ಅದಕ್ಕೆ ಕಿನ್ನರಿ ಬೊಮ್ಮಯ್ಯ ಹೇಳ್ದ, ಕಾಯದಲ್ಲಿ ಕಳವಳವಿರಲು, ಪ್ರಾಣದಲ್ಲಿ ಮಾಯೆ ಇರಲು, ಇದೇ ಥರ ಮನ, ಇದೇ ಥರ ನಿರ್ವಾಣ, ತ್ರಿಪುರಾಂತಕ ಮಹಾಲಿಂಗ ತ್ರಿಪುರಾಂತಕ ನಿನ್ನನ್ನು ಸಂಸಾರಿ ಎಂಬನಲ್ಲದೆ ಸಜ್ಜನ ಎಂದು ಕೈ ಹಿಡಿಯಲಲ್ಲ ಕೇಳಮರುಳೆ. ನಿನ್ನಲ್ಲೆಲ್ಲ ಇದ್ದಾವೆ, ಕಾಮ ಕ್ರೋಧ ಲೋಭ ಎಲ್ಲವೂ ತುಂಬಿದಾವೆ. ನಿನ್ನನ್ನು ಇಷ್ಟೆಲ್ಲ ತುಂಬಿಕೊಂಡಿರ್ತಕ್ಕಂಥ, ಯಾಕೆಂದರೆ ಒಂದಕ್ಕೊಂದು ಬೆರಿಬೇಕಾದ್ರೆ ಎರಡು ಸೇಮ್ ಗುಣ ಇರಬೇಕು. ಎರಡು ಸೇಮ್ ಗುಣ ಇರಬೇಕು. ಹಾಲಿಗೆ ಹಾಲು, ನೀರಿಗೆ ನೀರು, ಹಂಗಿದ್ರೆ ಮಾತ್ರ ಬೆರೀತವೆ. ಹಾಲಿಗೆ ನೀರು ಹಾಕಿದರೆ ಅದರ ಲಕ್ಷಣ ಬದಲಾಗ್ತದೆ. ಹಾಗೆ ಪರಾತ್ಪರ ವಸ್ತು ಭಗವಂತನನ್ನು ಸೇರಬೇಕಾದ್ರೆ ಭಗವಂತನಲ್ಲಿರುವ ಲಕ್ಷಣ ನಮ್ಮಲ್ಲಿರ್ಬೇಕಂತ. ಅವನೇ ಹಾಗೆ ಪರಿಪೂರ್ಣ, ಎಲ್ಲವನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ದಿವ್ಯ, ಆ ದಿವ್ಯ ಬದುಕು ನಮ್ಮದಾಗಿದ್ದರೆ ನಾವು ಅವನು ಬೆರೀಲಿಕ್ಕೆ ಸಾಧ್ಯ. ನಿನ್ನಲ್ಲಿ ಎಲ್ಲ ತುಂಬಿಕೊಂಡಿದ್ದಾವೆ, ನಿನ್ನಲ್ಲೆಲ್ಲ ತುಂಬಿಕೊಂಡಿದ್ದಾವೆ. ನಿನ್ನನ್ನೇ ಹಾಗೆ ಭಗವಂತನನ್ನು ಬೆರೀಲಿಕ್ಕೆ ಸಾಧ್ಯ ಅಂತ ಕೇಳಿ. ಆಗ ಮಹಾದೇವಿ ಹೇಳ್ತಾಳೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದ್ದೊಂದು ಮನ, ಅದು ನಿಮ್ಮಲ್ಲಿ ಸಿಲುಕಿದ ಬಳಿಕ ಎಲ್ಲದಕ್ಕೂ ಕಾರಣ ಮನಸ್ಸು. ನೀವೇನು ಶಕ್ತಿವಂತರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ನಿಮ್ಮ ಮನಸ್ಸು ಇದೆಯಲ್ಲ, ಇಷ್ಟು ಅದ್ಭುತ ಇದು ಮನಸ್ಸಂದರೆ, ನಿಮ್ಮನ್ನು ಮಹಾಂತರನ್ನಾಗಿ ಮಾಡೋ ಶಕ್ತಿ ಮನಸ್ಸಿಗಿದೆ, ನಿಮ್ಮನ್ನು ಅಧೋಗತಿಗಿಳಿಸೋ ಶಕ್ತಿನೂ ಮನಸ್ಸಿದೆ. ಎಲ್ಲದಕ್ಕೂ ಕಾರಣ ಮನಸ್ಸೇ. ಮನುಷ್ಯನ ಮುಕ್ಕಾಲು ಭಾಗ ಕಾಯಿಲೆಗಳಿಗೂ ಮನಸ್ಸೇ ಕಾರಣ. ಎಲ್ಲದಕ್ಕೂ ಕಾರಣ ಮನಸ್ಸು. ಮನಸ್ಸಿರಲಿಲ್ಲ ಅಂದರೆ ನಿಮ್ಮ ಹತ್ರ ಏನು ಶಕ್ತಿ ಇದ್ದು ಏನು ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಮನಸ್ಸು ಎಲ್ಲದಕ್ಕೂ ಕಾರಣ. ಅದು ಪರಿಪೂರ್ಣವಾಗಿ ಭಗವಂತನಲ್ಲಿ ಅರ್ಪಿಸಿಬಿಟ್ಟಿದ್ದೀನಿ. ಒಂದೊಂದೇ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ಕಿನ್ನರಿ ಬೊಮ್ಮಯ್ಯ. ಅಕ್ಕನ ವೈರಾಗ್ಯ ಹೇಗಿತ್ತು ಅಂದರೆ, ಕಿನ್ನರಿ ಬೊಮ್ಮಯ್ಯ ಹೇಳ್ತಾನೆ, ಮುಖ ಕಮಲ ಮುಟ್ಟಿ ನೋಡಿದಡೆ ಮನೋಹರ ನುಳುಮೆ ಕಾಣಬಂದಿತ್ತು. ಮಸ್ತಕವ ಮುಟ್ಟಿ ನೋಡಿದರೆ ಮನೋಹರ ನುಳುಮೆ ಕಾಣಬಂದಿತ್ತು. ಮುಖ ಕಮಲ ಮುಟ್ಟಿ ನೋಡಿದರೆ ಮೂರ್ತಿಯ ಉಳಿವು ಕಾಣಬಂದಿತ್ತು. ಕೊರಳ ಮುಟ್ಟಿ ನೋಡಿದರೆ ಗರಳಧರ ನಿರುವು ಕಾಣಬಂದಿತ್ತು. ತೋಳ ಮುಟ್ಟಿ ನೋಡಿದರೆ ಶಿವನೊಪ್ಪಿಗೆ ಕಾಣಬಂದಿತ್ತು. ಬಸುರ ಮುಟ್ಟಿ ನೋಡಿದರೆ ಬ್ರಹ್ಮಾಂಡ ಕಾಣಬಂದಿತ್ತು. ಗುಹೆವ ಮುಟ್ಟಿ ನೋಡಿದಡೆ ಕಾಮ ದಹನ ಕಾಣಬಂದಿತ್ತು.
ಮಹಾಲಿಂಗ ತ್ರಿಪುರಾಂತಕ ದೇವ ಮಹಾದೇವಿ ಅಕ್ಕಗಳ ನಿಲುವ ನರಿಯದೆ ಅಳುಪಿಕ್ಕೆಟ್ಟೆ. ಆಕೆ ಒಂದೊಂದೇ ಅವಯವಗಳನ್ನು ಹೇಳ್ತಾ ಬಂದರೆ ಎಲ್ಲೂ ಕಾಮದ ಲವಲೇಶ ಇರಲಿಲ್ಲ. ಎಲ್ಲೂ ಮಸ್ತಕವ ಮುಟ್ಟಿ ನೋಡಿದಡೆ, ಒಂದಿಷ್ಟು ತಲೆ, ಅಲ್ಲಿ ಎಲ್ಲಿ ನೋಡಿದ್ರು ಯಾವ ಕೊರಳ ಮುಟ್ಟಿ ನೋಡಿದಡೆ, ತೋಳ ಮುಟ್ಟಿ ನೋಡಿದರೆ, ಎಲ್ಲ ಕಡೆ ಭಗವಂತನ ಬಿಟ್ಟರೆ ಏನೂ ಆಕೆಯಲ್ಲಿ ಇರಲಿಲ್ಲ. ಆಮೇಲೆ ತನಗೇ ಪಶ್ಚಾತ್ತಾಪ ಆಗ್ತದೆ. ಮತ್ತೆ ಮಹಾದೇವಿ ಅಕ್ಕನ ಕೇಳ್ಕೊತಾನಾತ, ಶರಣು ಶರಣಾರ್ಥಿ ಎಲೆ ತಾಯಿ ನಮ್ಮವ್ವ, ಶರಣು ಶರಣಾರ್ಥಿ ಕರುಣಸಾಗರ ನಿಧಿಯೇ, ಮಹಾಲಿಂಗ ತ್ರಿಪುರಾಂತಕ ನೊಡ್ಡಿದ ತೊಡಕ ನೀವು ಬಿಡಿಸಿದಿರಾಗಿ ಹುಲಿಯ ನೆಕ್ಕಿ ಬದುಕಿದೆ ಅಂತನವ. ಹುಲಿ ಅದನ್ನ ನೆಕ್ಕಿದ್ರೆ ಬದುಕಲಿಕ್ಕೆ ಸಾಧ್ಯ ಏನು? ಹುಲಿ ನೆಕ್ಕಿ ನಾನು ಪಾರಾದೆ ಅಂತನವ. ಅಕ್ಕ ಮಹಾದೇವಿಯದು ಆ ವೈರಾಗ್ಯ ಹೇಗಿತ್ತು ಅಂದರೆ ಹುಲಿಯ ನೆಕ್ಕಿ ಬದುಕಿದೆ.